ಅಫ್ಕೋರ್ಸ್ ಲಸಿಕೆ ಹಾಕ್ತಿದ್ದಾರೆ. ಒಂದಂತೂ ಕಾನ್ಫಿಡೆನ್ಸ್ ಬಂದಿದೆ ನಿಜ. ಅದರ ಜೊತೆಗೆ ಕೊರೋನಾ ಹುಟ್ಟಿಸಿದಂಥ ಮಗದೊಂದು ಭಯ ಮತ್ತಷ್ಟು ಹೆಚ್ಚಾಗಿದ್ಯಾಕೆ? ಸಾವಿನ ಸಂಖ್ಯೆ. ಒಂದು ವೈರಸ್, ಎರಡು ರೀತಿಯ ಸಾವು. ಈ ಹೊತ್ತಿನ ಸ್ಪೆಷಲ್ ಅದು ಒಂದೇ ಪದ: ಭಯ ಭಯ ಭಯ. ಭಯ ಅಂತನಾದ್ರೂ ಕರೀರಿ, ಆತಂಕನಾದ್ರೂ ಕರೀರಿ. ಕೊರೋನಾ ಕಾಲದಲ್ಲಿ ಮಗದೊಂದು ಆತಂಕ ಶುರುವಾಗಿದೆ. ಸೋಂಕು ಇಳಿಕೆ ಆಗ್ತಿದೆ ಅಂತ ಅನ್ಕೋತಿರ್ಬೇಕಾದ್ರೆ ಈ ಭಯ, ಈ ಭೀತಿ, ಈ ಆತಂಕ ಶುರುವಾಗಿದೆ. ಹಾಗಾದ್ರೆ ಏನದು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕೊರೋನಾವನ್ನ ಬಿಟ್ಟು ಕೊರೋನಾ ಅಲ್ಲದೆ ಬೇರೆ ರೋಗಿಗಳ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿರೋದು ಒಂದರ್ಥಕ್ಕೀಗ ಆತಂಕ ತರ್ತಾ ಇದೆ. ಕೊರೋನಾ ಮೇಲೆಯೇ ಇದು ಒಂದು ರೀತಿ ಛಾಯೆ ಆವರಿಸಿದೆ. ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ಬೇರೆ ಕಾಯಿಲೆಗಳಿಂದ ಈ ಭಯ ಆವರಿಸ್ತಾ ಇದೆ. ಆ ಕಾಯಿಲೆಗಳಿಗೆ ಸಿಗ್ತಾ ಇಲ್ಲ ಸೂಕ್ತ ಚಿಕಿತ್ಸೆಗಳು. ಹೆಚ್ಚಾಗ್ತಾ ಇದೆ ಇತರೆ ರೋಗಿಗಳ ಸಾವಿನ ಸಂಖ್ಯೆ. ಅದನ್ನ ಡೇಟಾ ಹೇಳ್ತಾ ಇದೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಬೇರೆ ಕಾಯಿಲೆ ಬರ್ತಾ ಇದೆ, ಬೇರೆದಿಂದ ಪ್ರಾಬ್ಲಮ್ ಬರ್ತಾ ಇದೆ, ತೋರಿಸ್ಕೋಬೇಕು, ಚುಚ್ಚುಮದ್ದು ತಗೋಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆದರೆ ಆ ರೋಗಿಗಳು ಆಸ್ಪತ್ರೆಗೆ ಬರೋದಕ್ಕೆ ಕೊರೋನಾ ಭಯ ಕೂಡ. ರೋಗ ತೀವ್ರವಾದ ಬೆನ್ನಲ್ಲೇ ಆಮೇಲೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಕೊನೆ ಕ್ಷಣ ಆದರೆ ಕಾಪಾಡೋಕ್ಕಾಗ್ತಿರಲ್ಲ. ಚಿಕಿತ್ಸೆ ಸಿಗದೆ ರೋಗಿಗಳು ಸಾವನ್ನಪ್ಪಿರುವಂತಹ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಅಗತ್ಯ ಸರ್ಜರಿ ಕೂಡ ಕೊರೋನಾದಿಂದ ತಡವಾಗ್ತಾ ಇದೆ. ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಕೊರೋನೇತರ ಸಾವಿನ ಸಂಖ್ಯೆಗಳು ಕೂಡ. ಇದನ್ನು ಗಮನಿಸಬೇಕು. ಅಫ್ಕೋರ್ಸ್ ಇದನ್ನು ಅಡ್ರೆಸ್ ಮಾಡಲೇಬೇಕು. ಅದು ಕ್ಯಾನ್ಸರ್ ಆಗಿರಲಿ, ಕಿಡ್ನಿ ವೈಫಲ್ಯಗಳಾಗಿರಲಿ, ಅಸ್ತಮಾ ಆಗಿರಲಿ, ಈ ರೋಗಿಗಳು ಒದ್ದಾಡ್ತಿರುವಂತಹ ಡೇಟಾ ಸಿಗ್ತಾ ಇದೆ. 1 year ಅಲ್ಲಿ ಕಂಪ್ಲೀಟ್ಲಿ ನಮ್ಮ ಫೋಕಸ್ ಮೇನ್ಲಿ ಆನ್ ಕೋವಿಡ್ ಇತ್ತು. ಕೋವಿಡ್ ಆ್ಯಂಡ್ ಕೋವಿಡ್ ರಿಲೇಟೆಡ್ ಡೆತ್ಸ್. ಬಟ್ ಈವನ್ WHO ಇಂದ ಒಂದು ಸರ್ವೆ ಬಂದಿತ್ತು ವೇರ್ ದೇ ಮೆನ್ಷನ್ ದ್ಯಾಟ್ ದ ನಾನ್ ಕೋವಿಡ್ ಡಿಸೀಸಸ್ ಅದು ತುಂಬ ಇಗ್ನೋರ್ ಆಗಿದೆ ಅಂತ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಎಫೆಕ್ಟೆಡ್ ಸಿವಿಯರ್ಲಿ ಅಂತ ಅವ್ರು ಹೇಳಿದರು. ಸೊ ನಾವು ನಮ್ಮ ಡೈಲಿ ಪ್ರಾಕ್ಟೀಸಲ್ಲೇ ನೋಡ್ತಾ ಇದ್ದೀವಿ ದಟ್ ಮೆನಿ ಆಫ್ ಅವರ್ ಓಲ್ಡ್ ಪೇಷಂಟ್ಸ್, ಈಗ ಡಯಾಬಿಟೀಸ್ಗೆ ಜನರಲ್ ಆಗಿ ಫಾಲೋ ಅಪ್ಗೆ ಬರೋರು, ಅವರೆಲ್ಲ ಈಗ ಬರ್ತಾ ಇಲ್ಲ. ಪ್ರಾಬಬ್ಲಿ ಬಿಕಾಸ್ ದೇ ಆರ್ ಅಫ್ರೇಡ್ ಆಫ್ ಕೋವಿಡ್. ಸೊ ದಿಸ್ ಇಸ್ ಒನ್ ಸಿನಾರಿಯೋ. ಸೊ ದೀಸ್ ಡಿಸೀಸಸ್ ವಿಚ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಐ ಕ್ಯಾನ್ ಸೇ ಮೋರ್ ಪ್ರಿವಿಲೆಂಟ್, ಅದು ಇಗ್ನೋರ್ ಆಗ್ತಾ ಇದೆ. ಆ್ಯಂಡ್ ಸಮ್ವೇರ್ ನಾಟ್ ಮಚ್ ಇಂಪಾರ್ಟೆನ್ಸ್ ಇಸ್ ಬೀಯಿಂಗ್ ಗಿವನ್ ಟು ದೆಮ್ ಇನ್ ದ ಕೋವಿಡ್ ಸಿನಾರಿಯೋ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ಹವ್ ನೋಟಿಸ್ಡ್. ಕೋವಿಡ್ಗೋಸ್ಕರ ತುಂಬ ಸ್ಟಾಫ್ ಯುಟಿಲೈಸ್ ಆಗಿಬಿಡುತ್ತೆ. ಆ್ಯಂಡ್ ದ ನಾನ್ ಕೋವಿಡ್ ಇಶ್ಯೂಸ್ ವಿ ಆರ್ ನಾಟ್ ಏಬಲ್ ಟು ಡೀಲ್ ವಿತ್ ಇಟ್ ಪ್ರಾಪರ್ಲಿ. ಸೊ ಈಗ ನಾವು ನೋಡ್ತಾ ಇದ್ದೀವಿ, obviously COVID inna ide, but the numbers are coming down. So at this time we should also focus on the non-COVID diseases and the non-COVID.